ಯಾವುದು ಆಹಾರ ಒಳ್ಳೆಯದಲ್ಲ, ಯಾವುದು ಆಹಾರ ಕೆಟ್ಟದ್ದು ಅಲ್ಲ. ನಮಗೂ ಅದು ಸೂಟಬಲ್ ಅದೇನು ಅದನ್ನು ನಾವು ಕಂಡುಹಿಡಿಬೇಕು. ಈಗ ಉದಾಹರಣೆಗೆ ನಮ್ಗೆ ಈಗ ರಾಗಿ ಮುದ್ದೆ ನಮಗೆ ಸೆಟ್ ಆಗ್ತದೇನಪ್ಪ, ನಾ ಇಷ್ಟು ದಿವಸ ರಾಗಿ ಮುದ್ದೆ ತಿಂದಿಲ್ಲ, ನನಗದು ಸೆಟ್ ಆಗ್ತದೇನೋ, ನನಗದು ಪಚನ ಆದ್ಮೇಲೆ ಶಕ್ತಿ ಬರ್ತದೇನೋ, ಅದನ್ನು ನಾವು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಬೇಕು? ತಿನ್ಬೇಕು, ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೇಕು, ತಿಂದು ಪರೀಕ್ಷೆ ಮಾಡ್ಕೋಬೇಕು. ಏನೂ ತೊಂದರೆ ಆಗಲಿಲ್ಲ, ಆರಾಮಾಗಿ ಪಚನ ಆಯಿತು, ಆಮೇಲೆ ಶಕ್ತಿನೂ ಹೆಚ್ಚಾಯಿತು, ಓಕೆ, ನಮ್ಗೆ ರಾಗಿ ಮುದ್ದೆ ಸೆಟ್ ಆಗ್ತದೆ. ಇದೇ ರೀತಿ ಪಿಜ್ಜಾ, ಇದೇ ರೀತಿ ಬರ್ಗರು, ಅಥವಾ ಇದೇ ರೀತಿ ಮಶ್ರೂಮು, ನಿಮಗೆ ಯಾವುದು ಹೊಸ ಆಹಾರ ಅದ ಆ ಆಹಾರ ನಿಮಗೆ ಸೆಟ್ ಆಗ್ತದೋ ಇಲ್ಲೋ, ನಿಮಗೆ ಪಚನ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ. ಆಮೇಲೆ ಏನು ಮಾಡಬೇಕು? ಇದು ನಿಮಗೆ ಪಚನಕ್ಕೆ ಹಗುರದನೋ ಪಚನಕ್ಕೆ ಹೆವಿ ಅದನೋ ಅದನ್ನು ಕಂಡುಹಿಡಿಬೇಕು. ಪಚನಕ್ಕೆ ಹೆವಿ ಇದ್ರೆ ಏನು ಕಂಡುಹಿಡಿಬೇಕು? ಅದ್ರ ಕೆಪಾಸಿಟಿ ಕಂಡುಹಿಡಿಬೇಕು. ಉದಾಹರಣೆಗೆ ಈಗ ನಮ್ಗೊಂದು ಪಿಜ್ಜಾ ಅದಪ್ಪ, ಇಷ್ಟು ಅರ್ಧ ಪಿಜ್ಜಾ ತಿಂದ್ರೆ ನನಗೇನೂ ತ್ರಾಸ ಆಗಂಗಿಲ್ಲ, ಒಂದು ಪಿಜ್ಜಾ ತಿಂದ್ರೆ ನಮ್ಗೆ ತ್ರಾಸ ಆಗ್ತದೆ. ಸೊ ಕೆಪಾಸಿಟಿ ಎಷ್ಟು? ಅರ್ಧ. ತಿನ್ಬೇಕೆಷ್ಟು? ಅರ್ಧದ ಅರ್ಧ, ಅಂದ್ರೆ 1/4 ಪಿಜ್ಜಾ ತಿಂದ್ರೆ ನನಗೇನು ಪ್ರಾಬ್ಲಮೇ ಇಲ್ಲ. ಅರ್ಧ ತಿಂದ್ರೇ ಏನು ಆಗಂಗಿಲ್ಲ, ಆದ್ರೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನನಗೆ ತೊಂದರೆ ಆಗ್ತದೆ. ಅದಕ್ಕೆ ನಾ ಏನು ಮಾಡಬೇಕು? ನನ್ನ ಕೆಪಾಸಿಟಿ ಅರ್ಧ ತಿನ್ಬೇಕು. ಅಂದ್ರೆ ಗಿರ್ದ ಪಿಜ್ಜಾ ತಿಂದ್ರೆ ಏನೇನು ತೊಂದರೆ ನಮ್ಗೆ ಆಗಂಗಿಲ್ಲ. ಅಂದ್ರೆ ಊಟ ಆರಾಮಾಗಿ ಪಚನ ಆಗ್ತದೆ. ಪಚನ ಆಗ್ಬೇಕಾದ್ರೂ ಏನೂ ತೊಂದರೆ ಕೊಡಂಗಿಲ್ಲ, ಆರೋಗ್ಯ ಉತ್ತಮವಾಗಿರ್ಲಿಕ್ಕೆ ಸಾಧ್ಯ. ನಮಸ್ಕಾರ.